ಪಾಪ ಅಣ್ಣ ಯಾರ ಪಾಪ ಅಣ್ಣ? ನೀವು ಪಾಪ ಅಣ್ಣ. ಪಾಪ ಅಣ್ಣ ಹಾಗಲ್ಲ, ನೀವು ನೋಡಿದ್ರೆ ಹಾಗನ್ನಿಸ್ತದೆ ನೀವು ಪಾಪದವರು. ನಾನು ನಿಮ್ಮನ್ನು ಕೊಡ್ಲಿಕ್ಕೆ ಬಂದವರು ನೀವು ಪಾಪದವರು ಆಗಿ ಕಾಣ್ತದ? ಅಲ್ಲ, ಆ ಕತ್ತಿನ ನನ್ನ ಕತ್ತಿನ ಯಾವ ಕರ್ಮ ಕುಳಿಬೇಕು ನೀನು? ಏನೇನು ಕರ್ಮದ ಕಾರ್ಯ ಆಗ್ಲಿಲ್ವಲ್ಲ ಸಾಧಕರ ನಾವು ಸೋಮಾರಿಗಳಾಗುವುದಿಲ್ಲ. ನಾವು ಸಾಧನೆ ಮಾಡ್ಬೇಕಿನ್ನು. ಕರ್ಮ ಏನು ಸಾಧನೆ ಮಾಡ್ತೀವಿ? ಇದೆಲ್ಲ ನಮ್ಮ ಸಣ್ಣ ಸಾಧನೆ. ಇನ್ನೊಂದು ಜನ್ಮ ಎತ್ತಿ ಬಂದು ನಿಮ್ಮಲ್ಲಿ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ? ಆಡುವ ಮಾತ್ರ ನಿಮ್ಮನ್ನು ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ ಉಂಟು. ನಮ್ದೇನು ಮುಗಿಲಿಲ್ಲ, ನಾವು ಮುಗಿಸ್ತೇವೆ. ನಿಮ್ಮನ್ನು ನಾನು ಮುಗಿಸ್ತೇನೆ. ನಾವು ಮುಗಿಸ್ಬೇಕು. ನೀನೇನು ಹೇಳ್ತೇವೆ? ನಾನು ಹೇಳ್ತೇನೆ. ಅವನು ಹೇಳ್ತಾನೆ, ಓ ಅಣ್ಣಯ್ಯ, ನಾವು ಇದು ಪ್ರಥಮವಾಗಿ ಸ್ವಯಂವರ ಮಂಟಪಕ್ಕೆ ಬಂದವರು. ಇನ್ನು ಅನೇಕ ಲೇಖನಗಳು ನಮಗೆ ಬರುವುದುಂಟು. ಇನ್ನು ಅನೇಕ ಸ್ವಯಂವರ ಮಂಟಪಕ್ಕೆ ಹೋಗುವುದುಂಟು. ಅನೇಕ ಹೆಣ್ಣು ಮಕ್ಕಳನ್ನು ನೋಡುವುದುಂಟು. ಯಾರಾದ್ರೂ ಒಬ್ಬರಾದ್ರೂ ನಮ್ಗೆ ಸಿಗ್ತಾರಾ ಎನ್ನುವ ಹಾಗೆ ನೋಡುವುದಕ್ಕುಂಟು. ಯಾವ ಲೇಖನ ಗೊತ್ತಾವ? ಆ ವ್ಯಕ್ತಿ ಕಣ್ಣಿಗೆ ಲೇಖನ ಬರ್ತದೆ ಅವನಿಗೆ ಯಾಕೆ ಬದುಕಬೇಕ ನೀವು? ಸಾಧನೆ ಮಾಡ್ಲಿಕ್ಕೆ. ನೀನು ಏನು ಹೇಳಿದೆ ನನಗೆ? ಕರುಣಾನಿಧಿ. ಮತ್ತೊಂದು ಏನು ಹೇಳಿದೆ? ನಮಗೆ ಜಯ ಲಲಿತ ಒಲಿಲಿಲ್ಲ. ಹೌದು, ನಿಮಗೆ ಒಲಿಲಿಲ್ಲ. ಯಾಕೆ? ಇನ್ನು ಓಲ್ ಏನು ಮಾಡೋದು ಬೇಡ. ಓಲ್ ಬಾಯಿ ಉಂಟು, ಹಾಗೆ ಸಾಯಿ ನೀವು. ಈಗ ನಿಮ್ಮನ್ನ ಕೊಲ್ಲುವುದೇ ಉದ್ದೇಶ ಅಲ್ಲ. ತಪ್ಪು ಮಾಡುವುದು ಸಹಜ ಗುಣ. ತಿದ್ದಿಕೊಂಡು ನನ್ನ ಗೊತ್ತುಂಟು ಎಷ್ಟೊತ್ತಿಗೆ ಹಿಡ್ಕೊಳ್ಬೇಕಂತ. ನಿಮ್ಮ ಜೊತೆಯಲ್ಲಿ ದಿನ ಇರ್ತದ. ತಪ್ಪು ಮಾಡುವುದು ಸಹಜ ಗುಣ. ತಿದ್ದಿಕೊಂಡು ಹೋಗಬೇಕಾದ್ರೆ ನೀವು ಮಾಡಿದ ತಪ್ಪೆಂದು ಮನವರಿಕೆ ಆಗಿದೆ ಅಂತಾರೆ. ತಿದ್ದಿಕೊಂಡು ಹೋಗೋ ಮನೆಗೆ ಬದುಕಕ್ಕೆ ಅವಕಾಶ ಕೊಡ್ತೇನೆ. ನೀವು ನನ್ನ ಕಾಲನ್ನ ಕಟ್ಟಿಕೊಳ್ತಾ ಇದ್ದೀರಿ. ನನಗೆ ಅಪಮಾನ ಮಾಡಿದ್ದಲ್ಲ, ಇವಾಗ ನನ್ನ ತಮ್ಮನಿಗೆ ಅಪಮಾನ ಮಾಡಿದ್ದೀರಿ. ಹಾಗಾಗಿ ಅವನ ಕಾಲನ್ನ ಕಟ್ಟಿಕೊಂಡು ಹೋಗಿ. ಅವನ ಕಾಲು ಹಿಡಿಯುವುದಾ? ನಿನ್ನ ಕಾಲು ಹೇಗೆ ನೋಡ್ಕೊಂಡಿದ್ಯಾ? ನಿನ್ನ ಅಪ್ಪನ ಕಾಲು ಹೇಗೆ ನೋಡ್ಕೊಂಡಿದ್ಯಾ? ಯಾರು ನೀನು ಹುಟ್ಟಿದ ನಿನ್ನ ಅಪ್ಪ ಹೋಗುವುದೇ ಮತ್ತೆ ಜೋರ್ ಮಾಡು. ಮತ್ತೆ ಏನಂತ ಕೇಳ್ತಾ ಇದ್ಯಾ? ವಿನಯತೆ ಕಲ್ತಿದೆ ಇವತ್ತಿಂದ. ಮಿತ್ರ ಮನೆ ಹೋಗುದಲ್ವ? ಇಲ್ಲೇ ಹತ್ತಿರದಲ್ಲಿ ಇನ್ನೊಂದು ಸ್ವಯಂವರ ವೇದ ಅಂತ ಆ ಕಡೆ ಮಾತು ಕಡಿಮೆ ಮಾಡಿ ತಪ್ಪಾಯ್ತು ತಮ್ಮನ ಕಾಲ ಕಟ್ಟಿಕೊಳ್ಳಿ. ಮಿತ್ರ ಹೌದೇನಾ? ನಮ್ಮಿಬ್ಬರೊಳಗೆ ಭೇದ ಭಾವ ಇಲ್ಲ. ನಾನು ಹಿಡಿದ್ರು ಒಂದೇ, ಅವನು ಹಿಡಿದ್ರು ಒಂದೇ. ತಪ್ಪು ಮಾಡಿದ ಅವನೊಬ್ಬನೇ. ಅವನ ಮೇಲೆ ಹಾರಲಿಕ್ಕೆ ನಾಳೆ ನೀನು ಗಾಳಿ ಹಾಕಿದವ. ನಿನ್ನದು ತಪ್ಪುಂಟು. ಇಬ್ರು ಕಾಲು ಹಿಡಿರಿ. ಕಾಲು ಹಿಡಿಯುವುದು ಒಂದೇ, ಈ ಭೂಮಿ ತಾಯಿಯನ್ನು ಮುಟ್ಟಿ ನಮಸ್ಕರಿಸುವುದು ಒಂದೇ. ಆಗುವುದಿಲ್ಲ, ಅದಾಗುವುದಿಲ್ಲ. ಹತ್ತಿರ ಹೋಗಿ ಅವನ ಕಾಲು ಹಿಡಿ. ನಿನಗೆ ಕಾಲು ಹಿಡಿಯುವುದು ಕೇಳಿದ್ದಾನೆ. ಒಂದೇ ಒಂದು ಅವಕಾಶ. ಕಾಲು ಹಿಡಿದು ಎಡಗಾಲ ನೀನು ಹಿಡಿ, ಬಲಗಾಲ ನಾನು ಹಿಡಿತೇನೆ. ಅಲ್ಲ ಕಾಲಿಗೆ ಬಿದ್ದ ದಿನ್ನಿ ಅಂತ ನನ್ನ ಕಾಲು ಹಿಡಿಯುವುದು ಮತ್ತೆ ನನಗೆ ಅಪಮಾನ ಮಾಡಿದ್ದಾರೆ. ಪರೋಕ್ಷವಾಗಿ ಅವಳಿಗೆ ಅಪಮಾನ ಮಾಡಿದ್ದಾರೆ. ಅವಳು ಕಾಲು ಹಿಡಿಬೇಕು. ಬಾಯಿಗೆ ಬಂದಾಗ ಪಚಾಡೋಗಿದ್ದೀರಿ ನೀವು. ಹಾಗಾಗಿ ಮಾಡಿದ ಅಪಮಾನಕ್ಕೆ ತಪ್ಪಾಗಿ ಆಕೆಯ ಕಾಲನ್ನು ಕಟ್ಟಿಕೊಳ್ಳಿ ಹೋಗಿ. ಆಗುವುದಿಲ್ಲ. ಇಷ್ಟರವರೆಗೆ ನಮ್ಮ ಹೆಣ್ಮಕ್ಳ ಕಾಲು ಹಿಡಿದವರಲ್ಲ, ಈಗ ಹೋಗಿ ಕಾಲು ಹಿಡಿದ. ನಿನ್ನ ಅಮ್ಮ ಹೆಣ್ಣಲ್ಲ, ಅಮ್ಮನ ಕಾಲು ಹಿಡಿದಳು. ಏನು ಅವಕಾಶವೇ ಸಿಗ್ಲಿಲ್ಲ ನನಗೆ. ಅಲ್ಲಿ ನೀನು ಹುಟ್ಟಿದಾಗಲೇ ಎಂತ ಪಾಪಿಷ್ಟೋ ನೀನು. ಯಾವಾಗಲೂ ಹೆಣ್ಣಂತೆಯಲ್ಲಿ ಏನು ದೇವತೆ ಇರ್ತಾಳೆ. ಆದ್ರಿಂದ ಅವಳು ಕಾಲು ಕಟ್ಟಿಗೆ ಹೋಗು. ಅಕ್ಕ ಮಕ್ಕ ಯಾರು ಸಂಬಂಧವಾ?
ಸಂಸ್ಕಾರ ಹೀನರೇ. ನೀವು ಇದನ್ನೇ ಕಲ್ತದ್ದು ಹೋದಲ್ಲ. ಅಲ್ಲ ನಾವು ಎಂತ ತಪ್ಪು ಹೇಳಿದೆ? ನಾನು ಏನು ಮಗಳಿದ್ದು? ಸೀರೆ ಎತ್ತಕ್ಕೆ ಸ್ವಲ್ಪ ಸೀರೆ ಎತ್ತು ಅಂತ ಹೇಳಿದೆ. ಯಾಕೆ ಸೀರೆ ಎತ್ತಬೇಕು? ಅಲ್ಲ ನೀವೇ ಹೇಳಿದ್ವಲ್ಲ ಅವಳು ಹೋಗಿ ಅವಳ ಕಾಲು ಹಿಡಿ ಅಂತ ಹೇಳಿ ನೋಡಿ ಕಾಲು ತೋರ್ತದ ನೋಡಿ. ಕೆಟ್ಟವರೇ, ಇನ್ನೊಮ್ಮೆ ಅಂತ ಮಾತು ಹೇಳಿದಂತಾದ್ರೆ ನಿಮ್ಮ ನಾಲ್ಗೆ ಸಿಗುತ್ತೇನೆ. ನಮ್ಮ ಭಾವನೆ ಸರಿಯಾಗಿದ್ದರೆ ಸಾಕು. ಕಾಲನ್ನು ನೋಡಿಯೇ ಕಾಲು ಮುಖ್ಯ ನಮಸ್ಕಾರ ಮಾಡ್ಬೇಕಂತಿಲ್ಲ. ಸೂರ್ಯ ನಮಸ್ಕಾರ ದೂರದಿಂದ ಅಲ್ಲ ನೀವು ಹೇಳಿದಷ್ಟು ನಮಸ್ಕಾರ ಎಲ್ಲ ಕೊಟ್ಟಾಯ್ತು. ಹೋಗಿ ಅಂತ ಹೇಳಿದ್ನ. ಅಲ್ಲ ಹೋಗು ಹೇಳು ಬೇಡ ನಾವು ನಮಸ್ಕಾರ ಹೇಳದೆ ಹೋಗ್ಲಿಕ್ಕಿಲ್ಲ. ಅಲ್ಲ ಇನ್ನು ನಮ್ಗೆ ನಿಮ್ಮ ಕೆಲಸಗಳಿಗೆ ಮುಗಿಲಿಲ್ಲ. ಊಟ ನೀವು ಊಟಕ್ಕಾಗೆ ಬಂದವ. ಆರೋಗ್ಯ ಸರಿ ಉಂಟಾ? ಈಗ ಹೋಗಿ ಬಂದಿದ್ದೆ ಆ ಕಡೆ. ಈಗ ನೀವು ಮಾಡುವಂತ ತಪ್ಪು ನಿಮ್ಮ ಮನಸ್ಸು ಸ್ಥಿರವಾಗಿ ಉಳಿಯಬೇಕು. ಹಾಗಾಗಿ ಪರಿಸ್ಥಿತಿಯಾದ ತಮ್ಮನ ಮದುವೆ ನಡೆಯುತ್ತಿದೆ. ಆ ಮದುವೆಗೆ ನೀವು ಭಾಗಿಯಾಗಿ ಬಂದಿರುವಂತಹ ಅತಿಥಿಗಳು ಉಂಡು ಬಿಟ್ಟು ಎಂದಿದ್ದಾರೆ ನೀವು ತೆಗೆದಿ ಆಗಲಿ ಸಂತೋಷದಿಂದ ಆ ಕೆಲಸವನ್ನು ಮಾಡ್ತೇವೆ. ಸ್ವಾಮಿ ಮದುವೆಗೆ ಹೆಣ್ಣು ಮಕ್ಕಳೆಲ್ಲ ಬರ್ತಾರಲ್ವಾ? ಹೆಣ್ಮಕ್ಳು ಬರೋದಿಲ್ಲ, ನಾಯಿ ಮನೆ ಬರ್ತಾರೆ. ಓದಲ್ಲ ನಿಮ್ಮ ಬುದ್ಧಿಯನ್ನು ವ್ಯಕ್ತಪಡಿಸಿದ್ರೆ ಇಷ್ಟೊತ್ತರಿಗೆ ನಾನು ನಿಮ್ಮನ್ನು ದಂಡಿಸಿದ್ದೇನೆ. ಇನ್ನು ನಾ ದಂಡಿಸುದು ಬೇಡ. ಬಂದಂತ ಪತಿವ್ರತ ನಾರಿಯೇ ನಿಮ್ಮನ್ನು ದಂಡಿಸ್ತಾರೆ ನೋಡು. ನೀವು ತಪ್ಪು ತಿಳ್ಕೊಳ್ಬೇಡಿ. ಏನು ಇಷ್ಟು ವಯಸ್ಸಾಯ್ತು ಇದುವರೆಗೆ ನಮ್ಮ ಮದುವೆ ಆಗ್ಲಿಲ್ವಲ್ಲ. ನೀವು ಯೋಚನೆ ಎಲ್ಲಿಯಾದ್ರೂ ಒಂದು ಹೆಣ್ಣು ಸಿಗ್ತದಾ ನೋಡುವೆ ಎನ್ನುವ ಹಾಗೆ. ಇದು ನಿನ್ನ ಕನ್ನಡಿಯೊಳಗಿನ ಬಿಟ್ಟನ ಬಯಸಿದಾಗೆ ನಿನ್ನ ಜೀವನದಲ್ಲಿ ಮದುವೆ ಇಲ್ಲ. ಅದಕ್ಕೆ ಅನುಮಾನವೇ ಬೇಡ. ನೋಡುವ ನಾವು ಅಲ್ಲೇ ಸ್ವಯಂ ಮಂಟಪದಲ್ಲಿ. ಅವರ ಉಮ್ಮಾಣ ಹೇಗೆ ಇನ್ನು ಹಲವು ತಿಂಗಳು ಕಾಲ ಶುಭಗಳಿಗೆ ಎನ್ನುವುದಿರುವುದಿಲ್ಲ. ಆದ್ರಿಂದ ಇದು ಮದುವೆ ವಿಳಂಬ ಆಗ್ತದೆ ಎನ್ನುವ ಹಾಗೆ ಆವಾಗ ಕುಲಪುರೋಹಿತರಿಗೆ ನಾನೇ ಹೇಳಿದ್ದೇನೆ. ಹೆಣ್ಣೊಬ್ಬಳು ತನ್ನ ಮನದ ಮಾಲಿಕೆಯನ್ನು ಕಣ್ಣಿನ ಕೊಳ್ಳಿಗೆ ಹಾಕುವಂತಹ ಸಂದರ್ಭ ಅದೇ ಶುಭಗಳಿಗೆ ಆಗಿರ್ತದೆ. ಇಲ್ಲಿ ಮುಹೂರ್ತವನ್ನು ನೋಡುವಂತ ಅವಶ್ಯಕತೆ ಇಲ್ಲ. ಮದುವೆ ಆಗಲಿ ಎಂದು ಹೇಳಿದೆ. ನನ್ನ ಆಜ್ಞಾನುಸಾರವಾಗಿ ನನ್ನ ತಮ್ಮನ ಮದುವೆಯನ್ನು ಅತಿ ವಿಜೃಂಭಣೆಯಿಂದ ಆಗಿದೆ. ಆದರೆ ಇಲ್ಲಿ ನಾನು ಯೋಚನೆ ಮಾಡುವುದು ಏನು? ನಮ್ಮ ತಂದೆಯ ವೇತೋ ಜಾತ್ರೆಗೆ ಕಪ್ಪದ ಬೆಳಕನ್ನು ಕಂಡವರು ನಾವು ಬೇರು. ಹಿರಿಯವನಾಗಿ ನಾನು ಇಲ್ಲದ ನೇತಾರನಾಗಿರುವುದು. ತಮ್ಮ ಕೇವಲ ಯುವರಾಜ ಬದುಕಿಗೆ ಸೀಮಿತ ಆಗಿರಬಾರದು. ಅವನಿಗೊಂದು ಉತ್ತಮವಾಗಿದ್ದ ಹೊಣೆಗಾರಿಕೆ ಕೊಡಬೇಕದು ನನ್ನ ಆದ್ಯ ಕರ್ತವ್ಯ. ಅದರತ್ತ ಮುಂದಾಗ್ತೇನೆ. ತಮ್ಮ ಉತ್ತಮ ನಾವು ಯಾರಂತ ಗೊತ್ತಾಯ್ತಾ? ನಾವು ಗಿರಿಜನರು. ಹೆಸರು ಗುರುವ. ಇವರಿಗೆಲ್ಲ ನಾನು ಏನ ನಿನ್ನ ಅಜ್ಜ ಗುಡಿಗಾರ ಕಾಲ್ ತಗೊಂಡಿದ್ದು ಎಲ್ಲ ನಾ ಹೇಳಿದೆ. ಎಲ್ಲ ಏನ್ ಕೆಲಸ ಮಾಡ್ತಿದ್ದೀರಿ? ನೀ ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇದ್ದೀರಿ.
ಒಂದು ಮಾಸ ಹುಡುಗಿ ತಿನ್ನು ನೋಡಿದ ಒಂದು ಮಾಸ ಒಂದು ಮಾಸ ಹುಡುಗಿ ತಿನ್ನು ನೋಡಿದ ಒಂದು ಕೊರತೆ ಆಗದಂತೆ ಮಾಡಿದಪ್ಪ ಒಂದು ಕೊರತೆ ಒಂದೇ ಒಂದು ಕೊರತೆ ಆಗದಂತೆ ಕಾಳ ತಿಮ್ಮ ಸಾಮಕ್ಕೆ ಎಂತದ ಇವ್ರ ಹೆಸರು ಸೋಮ ಕಾಳ ತಿಮ್ಮ ಶಾಮ ಸೋಮ ಪೀಕರು ಕುಟ್ಟಿ ಸಾಧ್ಯ ಇವ ಪೀಕರು ಕುಟ್ಟಿ ಅವ ಸಾಧ್ಯ ಹೌದು ಇವ್ರಿಗೆ ಬೇರೆ ಹೆಸರಿತ್ತು ಇವ ಸೋಮವಾರ ಹುಟ್ಟಿದ ಸೋಮ ಹಾ. ಇವ ಮಂಗಳವಾರ ಹುಟ್ಟಿದ ಮಂಗ ಮಂಗೇಶ ಮಂಗನಾಯ್ಕ ಇವ ಬುಧವಾರ ಹುಟ್ಟಿದ ಬುಧ ನಾನು ಗುರುವಾರ ಹುಟ್ಟಿದ್ದೇನೆ ಗುರುನಾಯ್ಕ ಇವ ಶುಕ್ರವಾರ ಹುಟ್ಟಿದ ಶುಕ್ರನಾಯ್ಕ ಇವ ಶನಿವಾರ ಹುಟ್ಟಿದ ಶನಿ ಎರಡು ವಾರ ಹೆಸರು ಇಟ್ಬಿಟ್ಟಿದೆ ಹೌದು ಈ ಒಂದು ವಾರ ಕಪ್ಪೆ ಯಾವ್ದು ಆದಿತ್ಯವಾರ ಹುಟ್ಟಿದ್ರೆ ಇಲ್ಲ ಹುಟ್ಲಿಲ್ಲ ಯಾಕೆ ಅದು ರಜೆ ಅಲ್ಲ ಹುಟ್ಟಲಿಕ್ಕೆ ಎಂತ ರಜೆಯ ಅಲ್ಲಿ ನಮ್ಮಲ್ಲಿ ಅದೇ ಭಾನುವಾರ ಹುಟ್ಲೇ ಇಲ್ಲ ಯಾರು ಹೊಟ್ಟೆ ನೋವು ಜೋರಾದ್ರೆ ಎಲ್ಲಿಯಾದ್ರೂ ಹುಟ್ಟಿದ್ರು ಸೋಮವಾರದ ಹೆಸರೇ ಇಡು ಆದಿತ್ಯವಾರ ಹೊಟ್ಟೆ ನೋವು ಜೋರಾದ್ರೆ ಸೋಮವಾರ ಹೇಗೆ ಒಳಗಿಡು ಒಂದು ದಿವಸ ಕರ್ಕೊಳ್ಬೇಕು ಭಯಂಕರ ಏನಾದ್ರೂ ಕೊಟ್ಟು ಸಮಾಧಾನ ಏನ್ರಪ್ಪ ಈಗ ನಾವು ವರ್ಷ ಕಾಳಿ ಪೂಜೆ ಮಾಡ್ತೀವ್ರಿ ಅದು ಯಾವತ್ತೈತೆ ಒಂದು ಮಾಸ ಹಂಗಲ್ಲೇ ಒಂದು ತಿಂಗಳೇ ಒಂದು ತಿಂಗಳೊಳಗೆ ನಮ್ಮ ಕಾರ್ಯ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಊರ್ನವ್ರಿಗೆ ಹೇಳ್ಬೇಕು ಕಾರ್ಯ ಆಗ್ಬೇಕು ಅಲ್ವಾ ಏನ್ ಮಾಡ ಊರ್ನವ್ರು ಹೇಳುವರು ಯಾರು ನೀನೇನ್ ಮಾಡ್ತೀಯ ನಿಂಗೆ ಹುಚ್ಚಿಡ್ದೈತ ಎಲ್ಲರೂ ಹೇಳ್ಬೇಕು ಎಲ್ಲ ಬರ್ಬೇಕು ಅಂತ ನೀನೇನ್ ಮಾಡ್ತೀಯಪ್ಪ ನೀನು ಹೊಂಡ ತೆಗಿ ನೀವು ಬೀಳ್ತಾ ಮುಚ್ಚೆ ಅಲ್ಲ ಇಬ್ರು ಸೇರಿ ಹೊಂಡ ತೋರಣ ಮಾವ ನೀರು ಸಗಣಿ ಹಾಕ ಅವ ನೀರು ಕೆಲಸ ಆಯ್ತು ವಿಷಯ ತಡಿ ಈಗ ನಾವೊಂದು ಕಾರ್ಯ ಮಾಡ್ಬೇಕಲ್ಲ ಯಾವುದು ಈ ಹೊಸದಾಗಿ ಮದುವೆ ಆದವರೇ ಆಗ್ಬೇಕು ಅವ್ರಿಗೊಂದು ನಾವು ಗೌರವಿಸುವ ಯಾರಿದ್ರಿ ಮದುವೆ ಆದವ್ರು ಯಾರಿದ್ರಿ ನಾನು ಮದುವೆ ಆಗ್ತೇವೆ